ಈ ಖಾತಾ ಅಭಿಯಾನವನ್ನು ಪ್ರಾರಂಭ ಮಾಡಿದ್ಮೇಲೆ ಇದು 8ನೇ ಬಾರಿಗೆ ನಾವು ಈ ಖಾತೆಗಳನ್ನ ವಿತರಿಸತಕ್ಕಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಸುಮಾರು 150ಕ್ಕೂ ಹೆಚ್ಚು ಈ ಖಾತೆಗಳು ವಿತರಣೆ ಮಾಡೋರಿದ್ದೇವೆ. ಅದರಲ್ಲಿ ಸುಮಾರು 70ಕ್ಕೂ ಹೆಚ್ಚು ಬಿ ಖಾತೆ, ನಮೂನೆ 3A, ನಮೂನೆ 3 ಮತ್ತೆ ಬಿ ಖಾತಾ ಪ್ರಾರಂಭ ಮಾಡಿದ್ಮೇಲೆ ನಾವು ಅರ್ಜಿಗಳನ್ನ ವಿತರಣೆ ಮಾಡಿ ತದನಂತರ ಬಿ ಖಾತೆಗೆ ಬೇಕಾಗಿರ್ತಕ್ಕಂತ ಎಲ್ಲ ದಾಖಲಾತಿಗಳನ್ನ ಸುಮಾರು 4,000ಕ್ಕೂ ಹೆಚ್ಚು ಅರ್ಜಿಗಳನ್ನ ತಗೊಂಡು ಹೋಗಿದ್ದಾರೆ ಜನರು. ಅದಾದ್ಮೇಲೆ ಈಗ ಇಲ್ಲಿಂದ ಕೂಡ ಅವ್ರಿಗೆ ಯಾವ ಯಾವ ದಾಖಲಾತಿಗಳನ್ನು ಒದಗಿಸ್ಬೇಕೋ ಆ ದಾಖಲಾತಿಗಳನ್ನ ಒದಗಿಸೋದಕ್ಕೆ ಸ್ವಲ್ಪ ಸಮಯ ತಗೊಂಡು ಈಗ ಎಲ್ಲ ಬಿ ಖಾತೆದ ಅರ್ಜಿಗಳು ಸ್ಪೀಡ್ ಆಗಿದ್ದಾವೆ. ಅದಕ್ಕೋಸ್ಕರ ಈಗ ನಾವು ನಮ್ಮ ನಗರಸಭೆಯ ಸಿಬ್ಬಂದಿ, ನಾವು ನಮ್ಮ ನಗರಸಭಾ ಸದಸ್ಯರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ನಾವು ನಮ್ಮ ಪೌರಾಯುಕ್ತರೆಲ್ಲ ಸೇರಿ ಬೆಳಗ್ಗೆ 8ರಿಂದ ಸಾಯಂಕಾಲ 7 ತನಕ ನಮ್ಮ ರೆವಿನ್ಯೂ ಅಫಿಷಿಯಲ್ಸ್ ಕೆಲಸ ಮಾಡ್ತಾ ಇದ್ದಾರೆ ಈ ಬಿ ಖಾತಾ ಅಭಿಯಾನ. ಆಮೇಲೆ ಕಂಟಿನ್ಯೂಸ್ ವರ್ಷ ಎಲ್ಲಾನು 8ರಿಂದ 7 ಅಂತ ಅನ್ಕೋಬೇಡಿ, ಅವತ್ತು ಹೇಳ್ಬಿಟ್ಟಿದ್ವಿ. ಈ ಒಂದು ಬಿ ಖಾತಾಗಳ ಒತ್ತಡ ಜಾಸ್ತಿ ಇರೋದ್ರಿಂದ ಈಗ ಬೆಳಗ್ಗೆ 8 ಗಂಟೆಯಿಂದ ಸುಮಾರು ಸಾಯಂಕಾಲ 7 ತನಕ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ನಾವು ಸಕಾಲಕ್ಕೆ ಅಥವಾ 1 ದಿನ 2 ದಿನ ಹಿಂದೆ ಮುಂದೆ ನಾವು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲಾ ರೆವಿನ್ಯೂ ಶಿಕ್ಷಣ ಸಿಬ್ಬಂದಿಯವರು, ವಿಶೇಷವಾಗಿ ನಮ್ಮ ಪೌರಾಯುಕ್ತರು ಮತ್ತೆ ನಮ್ಮ ರೆವಿನ್ಯೂ ಆಫೀಸರ್ ಕಿರಣ, ನಮ್ಮ ಮ್ಯಾನೇಜರ್ ಆದಂತ ರೇಖಾ ಅವರು, ಎಲ್ಲಾ ಆರ್ಐಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತೆ ಬಿಲ್ ಕಲೆಕ್ಟರ್ಗಳು ಕೂಡ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೂ ನಮಗೆ ವೈಯಕ್ತಿಕವಾಗಿ ತೃಪ್ತಿ ಇಲ್ಲ ಇನ್ನು. ಆದ್ರೆ ಮನುಷ್ಯನ ಕೈಯಲ್ಲಿ ಎಷ್ಟು ಮಾಡ್ಸೋಕಾಗುತ್ತೋ ಅಷ್ಟೇ. ನಾನು ಕಮಿಷನರು ಅವರ ಪಾಪ ಅವರು ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ, ಅವರು ಕುಟುಂಬದವ್ರನ್ನು ಕೂಡ ನೋಡ್ಕೋಬೇಕಾಗ್ತದೆ. ಸುಮಾರು 8 ಗಂಟೆಗೆ ಇಲ್ಲಿಂದಾನೆ ಹೊರಟರು 7-7:30 ತನಕ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ನಾಗರಿಕರಿಗೆ ಸಕಾಲದಲ್ಲಿ ನಾವು ಅವ್ರು ಏನ್ ಅರ್ಜಿಗಳು ಹಾಕೊಂಡಿದ್ದಾರೆ ಅವ್ರಿಗೆ ತಲುಪಿಸ್ಬೇಕು ಅನ್ನೋದು ಒಂದು ಅಭಿಯಾನವನ್ನ ಏನ್ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಜನರ ಸ್ಪಂದನೆ ಕೂಡ ಚೆನ್ನಾಗಿದೆ. ಬಿ ಖಾತೆಗಳನ್ನ ಕೂಡ ನಾವು ಆದಷ್ಟು ಬೇಗ ಎಷ್ಟು ಅರ್ಜಿಗಳು ಬರ್ತವೋ 3 ತಿಂಗಳೊಳಗಡೆ ನಮ್ಗೆ ಒಂದು ಕಾಲಮಿತಿ ಕೊಟ್ಟಿದ್ದಾರೆ. ಅಷ್ಟರೊಳಗೆ ನಾವು ಎಲ್ಲಾನು ಕೂಡ ಬಿ ಖಾತಾಗಳನ್ನ ವಿತರಣೆ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಮಧ್ಯ ನಾನು ಪ್ರತಿ ನಗರಸಭೆ ದಳ್ಳಾಳಿಗಳ ಮೊರೆ ಹೋಗ್ಬೇಡಿ, ದಳ್ಳಾಳಿಗಳ ಮೊರೆ ಹೋಗ್ಬೇಡಿ, ದಳ್ಳಾಳಿಗಳ ಮೊರೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀವಿ. ಆದ್ರೂ ನಮ್ ಜನ ಇನ್ನ ಅದ್ರದ್ದು ಬಿಟ್ಟಿಲ್ಲ. ಯಾಕಂದ್ರೆ ಕೆಲವರು ಈ ಅಡ್ರೆಸ್ ಕೊಡುವಾಗ್ಲೇನೆ ನೇರವಾಗಿ ಓನರ್ ಕೊಡೋ ಬದಲು 3, 4, 5 ನಮ್ ನೆಂಟರು ಅಂತ ಹೇಳಿ ಕೊಡೋದನ್ನ ಪರಿಪಾಠ ಮಾಡ್ಕೊಂಡಿದ್ದಾರೆ. ಈಗ ನೀವು ಕಂಟ್ರೋಲ್ ನಾವ್ ಹೆಂಗ್ ಮಾಡೋದು? ಜನನೇ ಸಹಕಾರ ಮಾಡ್ಲಿಲ್ಲ ಅಂದ್ರೆ ಈಗ ಒಂದ್ ಅರ್ಧ ಗಂಟೆನ 1 ಗಂಟೆನ ಬಂದು ನಗರಸಭೆನಲ್ಲಿ ಬಂದು ಅವರೇ ಸ್ವಯಂ ಬಂದು ಅರ್ಜಿ ಕೊಟ್ಟು ಅಥವಾ ಏನಾಗಿದೆ ಅಂತ ತಿಳ್ಕೊಂಡು ಮಾಡಿಸ್ಕೊಬಹುದು. ಆದ್ರೆ ಪಾಪ ನಮ್ಮ ಜನರಿಗೆ ಕೆಲವ್ರಿಗೆ ಪುರ್ಸತ್ ಇಲ್ವೇನೋ. ಯಾಕಂದ್ರೆ ನಾನು ಗಮನಿಸಿದಾಗೆ 4, 5, 6 ಕೆಲವು ಒಂದೊಂದೇ ನಂಬರ್ ಕೊಟ್ಟಿದ್ದಾರೆ ಅಂತ ಕೂಡ ನಮ್ ಗಮನಕ್ಕೆ ಬಂದಿದೆ. ನಾನು ಪದೇ ಪ್ರತಿ ಪತ್ರಿಕಾಗೋಷ್ಠಿಗಳು ಹೇಳ್ತಾ ಇದ್ದೀನಿ, ದಳ್ಳಾಳಿಗಳ ಅವಶ್ಯಕತೆ ಇಲ್ಲ ನಮ್ಗೆ, ಮೊರೆ ಹೋಗ್ಬೇಡಿ ಅಂತ. ಆದ್ರೂ ಏನ್ ಮಾಡೋದು? ಈಗ ಜನ ಸಹಕಾರ ಮಾಡ್ಲಿಲ್ಲ ಅಂತಂದ್ರೆ ನಾವು ಬಹಳ ಕಠಿಣವಾಗಿ ವರ್ತನೆ ಮಾಡೋದು ಕಷ್ಟ ಆಗ್ತದೆ. ಈಗ ನೋಡಿ, ಈಗ ನಾವು 170ಕ್ಕೂ ಜಾಸ್ತಿ ಖಾತೆಗಳು ಇದಾವೆ ನಮ್ಮ ಹತ್ರ. ಇಲ್ಲಿ ನೀವು ಪತ್ರಕರ್ತರು ಬಿಟ್ರೆ ಒಂದ್ 50-60 ಜನ ಬಂದಿರ್ಬೋದು, ಅಥವಾ ಯಾರೋ ಇದ್ರದ್ದು. ಕೆಲವರೆಲ್ಲ ನಾವು ಆಮೇಲೆ ಬಂದ್ 5-6 ಖಾತೆಗಳು 3-4 ಹಂಗೆ ಈಸ್ಕೊಂಡ್ರೆ ಜನರ ಪಾಪ ಅವರು ಇಷ್ಟಪಟ್ಟು ಮಾಡಿದ್ರೆ ನಾವೇನ್ ಮಾಡಕ್ಕಾಗಲ್ಲ. ಇರ್ಲಿ. ಹಾಗಾಗಿ ಇವತ್ತು ನಾವು ಏನು ಒಂದು ಸಂಕಲ್ಪವನ್ನು ಮಾಡಿದ್ದೇವೆ, ಈ ಖಾತಾ ಅಭಿಯಾನ. ಮತ್ತೆ ಇದ್ರ ತಮ್ಮ ಮೂಲಕ ಬಿ ಖಾತೆಗಳಿಗೂ ಕೂಡ ಇನ್ನೊಂದು ವಿಚಾರ ಇದೆ. ನಾವು ಒಂದು ತುರ್ತು ಸಭೆ ಕರೆದಾದ್ಮೇಲೆ ಅದ್ರ ಬಗ್ಗೆ ಮಾತಾಡ್ತೀವಿ. ಒಂದು ವಿಷಯ ಇದೆ, ಅದು ಇಲ್ಲಿ ಸ್ವಲ್ಪ ನಮ್ಮ ನಗರದ ಬಹಳಷ್ಟು ಜನರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದಾದ್ಮೇಲೆ ಒಂದು ತೀರ್ಮಾನ ತಗೊಂಡು ನಾವು ಅದರಿಂದ ಕೂಡ ಸ್ವಲ್ಪ ಅನುಕೂಲ ಆಗೋ ಒಂದು ತೀರ್ಮಾನವನ್ನು ತಗೋಬೇಕು ಅಂತ ಹೇಳಿ ಒಂದು ಮನಸ್ಸು ಮಾಡಿದ್ದೇವೆ. ಅದಕ್ಕೂ ಇನ್ನೊಂದು 3-4 ಈ ವಾರದಲ್ಲೇ ಸೋಮವಾರದ ಮೇಲೆ ಒಂದು ತುರ್ತು ಸಭೆಯನ್ನು ಕರೆದು, ನಗರಸಭೆ ತುರ್ತು ಸಭೆಯನ್ನು ಕರೆದು ಒಂದು ತೀರ್ಮಾನ ಮಾಡಿ ಜನರಿಗೆ ಅನುಕೂಲ ಆಗ್ತಕ್ಕಂತ ನಿರ್ಣಯವನ್ನ ಕೈಗೊಳ್ಳೋರಿದ್ದೇವೆ. ಅದರ ಜೊತೆಗೆ ಈಗಾಗಲೇ ನಮ್ಗೆಲ್ಲರಿಗೂ ಅರಿವಿರೋ ಹಾಗೆ ಸಾಕಷ್ಟು ಮುಂಚೆ ಆಗ್ತಾ ಇದ್ದಂತ ಅನಾಹುತಗಳು,
ನ್ಯೂನತೆಗಳನ್ನ ಸಾಕಷ್ಟು ಸರಿಪಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಸುಮಾರು 2-3 ಸಾಮಾನ್ಯ ಸಭೆಗಳು ನಮ್ಮ ಎಲ್ಲ ವಿಶೇಷ ಸಭೆಗಳು ಮಾಡಿದ್ದೀವಿ. ಈ ಬರುವ ವಾರದಲ್ಲಿ ಇನ್ನೊಂದು ಸಭೆಯನ್ನು ಮಾಡಿ ಅದು ಆದಷ್ಟು ಎಲ್ಲ ಜನರಿಗೂ ಕೂಡ ನೀರಿನ ಸಮರ್ಪಕವಾಗಿ ಸ್ವಲ್ಪ ಹೆಚ್ಚು ನೀರು ಸಿಗುವಂಗೆ ಮಾಡ್ಬೇಕು ಅನ್ನೋದು ನಮ್ಮ ಆಶಯ. ಅದ್ರ ಜೊತೆಗೆ ರಸ್ತೆಗಳೆಲ್ಲ ಏನು ಒಂದು ನಮ್ಮ ಜಲ್ ಜೀವನ್ ಮಿಷನ್ ಕೈಗೊಂಡಾದ್ಮೇಲೆ ರಸ್ತೆಗಳು ಗುಂಡಿಗಳಾಗಿ ಅನಾಹುತ ಆದ್ಮೇಲೆ ಈಗ ಸುಮಾರು 50% ನಾವು UIDF ನಲ್ಲಿ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅದರ ಅಡಿನಲ್ಲಿ ನಾವು ಕೆಲಸವನ್ನ ಕೈಗೆತ್ತಿಕೊಂಡಿದ್ದೇವೆ. ಈಗಾಗಲೇ ರಾಮದೇವರ ರಥಕ್ಕೆ ಅನುಕೂಲ ಆಗ್ಬೇಕಂತೇಳಿ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕಾಮನಗುಡಿ ವೃತ್ತದ ತನಕ ಈಗಾಗಲೇ ಕೆಲಸ ಪ್ರಾರಂಭ ಆಗಿ ಈಗಾಗಲೇ ಇದರದ್ದು ಹಾಕಿರ್ಬೇಕು, ಕಾಂಕ್ರೀಟ್ ಆಗಿದೆ. ಅದ್ರ ಜೊತೆಗೆ ಈಗ MG ರೋಡ್ ಮತ್ತೆ ಛತ್ರದ ಬೀದಿ ಕೂಡ ನಾವು ಕೈಗೊತ್ತಿಕೊಂಡಿದ್ದೇವೆ. ಬಫಿಂಗ್ ಮಾಡಿಸ್ತಾ ಇದೀವಿ. ಅದು ಅಂದ್ರೆ ಕಾಂಕ್ರೀಟ್ ಅಲ್ಲ, ಒಂದು ಟಾರ್ ಹಾಕ್ಸಿ ಸರಾಗವಾಗಿ ಸಾಗಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಅದಷ್ಟೇ ಅಲ್ಲದೆ ಇವತ್ತು ಏನು ನಾವು UIDF ನಲ್ಲಿ ಎಲ್ಲಾ ವಾರ್ಡ್ಗಳಲ್ಲಿ 31 ವಾರ್ಡ್ಗಳಲ್ಲಿ ಕೆಲಸಗಳನ್ನ ಕೈಗೊತ್ತಿಕೊಳ್ತಾ ಇದ್ದೇವೆ. ಅದು ಈ ಭಾಗದಲ್ಲಿ ನಮ್ಮ ಮುಸಲ್ಮಾನ್ ಬಂಧುಗಳಿರ್ತಕ್ಕಂಥ ಪ್ರದೇಶದಲ್ಲಿ ನಾವು ರಂಜಾನ್ ಇರೋ ಪ್ರಯುಕ್ತ ನಾವೆಲ್ಲ ಸ್ವಲ್ಪ ಗುಂಡಿಗಳು ಮಾಡಿ ಓಡಾಡಕ್ ಅನಾನುಕೂಲ ಆಗ್ಬಾರ್ದು ಅಂತೇಳಿ ಎಲ್ಲೋ ತುಂಬಾ ತೂರ್ತಿರೋ ಕಡೆ ಬಿಟ್ರೆ ಇನ್ನ ರಂಜಾನ್ ಮುಗಿದ್ಮೇಲೆ ನಾವು ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಇರ್ತಕ್ಕಂಥ ಪ್ರದೇಶದಲ್ಲಿ ಕೆಲಸವನ್ನು ಕೈಗೆತ್ತಿಕೊಂಡು ಮತ್ತೆ ಈ ಭಾಗದಲ್ಲಿ ನಾವು ಎಲ್ಲೆಲ್ಲಿ ಸಣ್ಣ ರೋಡ್ಗಳಿದ್ದಾವೆ, CC ರೋಡ್ಸ್, ಡ್ರೈನೇಜ್ ಮತ್ತೆ ಸೀರಳದ್ದು ಕೆಲಸ ಕೂಡ ಪ್ರಗತಿನಲ್ಲಿದೆ. ಒಂದು ಡೆವಲಪ್ಮೆಂಟ್ ನ ನಾವು ರಾಮನಗರವನ್ನ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗೋದಕ್ಕೆ ನಾವು ಬಜೆಟ್ ಮಂಡಿಸಿದ ಮೇಲೆ ನಾವು ರಾಮನಗರವನ್ನ ಒಂದು ಸುಂದರ ನಗರವನ್ನಾಗಿ ಮಾಡಬೇಕು. ಅದ್ರ ಮುಖಾಂತರ ನಮ್ಮ ರಾಜ್ಯದಲ್ಲೇ ಒಂದು ಮಾದರಿ ನಗರವನ್ನಾಗಿ ಮಾಡಬೇಕು ಮತ್ತು ಮಾದರಿ ನಗರಸಭೆಯನ್ನಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಇಡೀ 31 ನಗರಸಭಾ ಸದಸ್ಯರು ಮತ್ತೆ ನಮ್ಮ ಸಿಬ್ಬಂದಿ ಕೆಂಗಲ್ ಹನುಮಂತಯ್ಯನವರ ಹೆಸರಿನಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಒಂದು ಅಂಗವಾಗಿ ನಾವೇ ಆಚರಣೆಯನ್ನು ಮಾಡಿ ನಗರಸಭೆಯಿಂದಾನೆ ಒಂದು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಕೆಂಗಲ್ ಹನುಮಂತಯ್ಯನವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಪಾರ್ಕ್ಗಳ ಬಗ್ಗೆ ಮತ್ತೆ ಪರಿಸರ ಒಂದು ಸುಂದರವಾಗಿ ಸ್ವಚ್ಛವಾಗಿ ಇಡಬೇಕು ಮತ್ತೆ ಪರಿಸರದ ಒಂದು ಒಳ್ಳೆಯ ಪ್ರಭಾವದಿಂದ ಜನರಿಗೆ ಒಳ್ಳೆಯ ಗಾಳಿಯನ್ನ ಮತ್ತು ಒಳ್ಳೆಯ ವಾತಾವರಣ ನೆಮ್ಮದಿಯಿಂದ ಇರಲಿಕ್ಕೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸ್ಮಾರ್ಟ್ ಪಾರ್ಕ್ಸ್ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ನನ್ನ ಕಳಕಳಿಯ ಮನವಿ ಇಷ್ಟೇ, ದಯಮಾಡಿ ಸ್ವಚ್ಛತೆ ವಿಚಾರದಲ್ಲಾಗ್ಲಿ, ಡೆವಲಪ್ಮೆಂಟ್ ವಿಚಾರದಲ್ಲಾಗ್ಲಿ ಅಥವಾ ಯಾವುದೇ ವಿಚಾರದಲ್ಲಾಗ್ಲಿ ರಾಮನಗರ ನಗರಸಭೆ ನಮ್ದು, ನಾವೆಲ್ಲರೂ ಕೂಡ ಇದ್ರದ್ದೊಂದು ಭಾಗ, ಇದು ನಮ್ದ ಅಂತೇಳಿ ನಾವು ನಮ್ಮ ನಾಗರಿಕರು ಆಲೋಚನೆಯನ್ನು ಮಾಡಿ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇಡೀ ನಾಗರಿಕರು ಸಮುದಾಯ ಸಹಕಾರವನ್ನು ಕೊಡಬೇಕು. ಈಗ UIDF ವರ್ಕ್ಸ್ ನಡೀತಾ ಇದೆ ಅನೇಕ ಕಡೆ. ನಮ್ಮ ಸಾರ್ವಜನಿಕರು ಎಲ್ಲಿ UGD ಲಭ್ಯ ಇದೆಯೋ ಅಲ್ಲೂ ಕೂಡ ನೀವು ಚರಂಡಿಗೆ UGD ನ ಬಿಡ್ತಾ ಇರ್ತಕ್ಕಂಥದ್ದು ಕೂಡ ನಮ್ ಗಮನಕ್ಕೆ ಬಂದಿದೆ. ಈಗ UIDF ವರ್ಕ್ ನಡೀತಾ ಇರುವಾಗ ಅಂತ ಸಂದರ್ಭದಲ್ಲಿ ಅವೆಲ್ಲರೂ ಸಹಕಾರ ಮಾಡಿ ಆ ಒಂದು UGD ಕನೆಕ್ಷನ್ ನ ತೆಗೆದುಕೊಳ್ಬೇಕು. ನಾಗರಿಕರು ಇಂಥ ವಿಚಾರಗಳಲ್ಲೆಲ್ಲ ಸಹಕಾರ ಮಾಡಿ. ಈಗ ಏನಾಗುತ್ತೆ ಅಂದ್ರೆ ಈಗ ನಾವು ಒಂದು ಏರಿಯಾದಲ್ಲಿ ಒಂದು ವಡಾರದವರೇ ಬಿಟ್ಬಿಟ್ಟಿದ್ದಾರೆ. ಈ ಕೆಲವು ಕಡೆ ಆ ರೀತಿ ಎಲ್ಲೆಲ್ಲಿ ಆಗ್ತಾ ಇದಾವೋ ಅವರೆಲ್ಲರೂ ಕೂಡ ಈಗ UIDF ವರ್ಕ್ ನಡೀತಾ ಇದೆ. ಈಗ UGD ಕನೆಕ್ಷನ್ ತಗೊಳ್ಳೋದಕ್ಕೆ ಈಗ ಒಳ್ಳೆ ಅವಕಾಶ ಇದೆ. ಎಲ್ಲೆಲ್ಲಿ UIDF ವರ್ಕ್ ನಡೀತಾ ಇದೆ ಅಲ್ಲೆಲ್ಲ ಕೂಡ ಚರಂಡಿ ಕನೆಕ್ಷನ್ ತಗೊಳ್ಳೋದಕ್ಕೆ ಸಹಕರಿಸಬೇಕು. ಮತ್ತೆ ಆ ಜನರಿಗೆ ಗೊತ್ತಿಲ್ಲದವರೇ ತಿಳುವಳಿಕೆ ಕೊಡಬೇಕು ಅಂತೇಳಿ ನಾನು ಅತ್ಯಂತ ಕಳಕಳಿಯಿಂದ ವಿನಮ್ರತೆಯಿಂದ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ನಮ್ಮ ನಾಗರಿಕರು ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ನಾವು ಒಂದು ಒಳ್ಳೆಯ ಊರನ್ನ, ಒಳ್ಳೆಯ ನಗರವನ್ನ ಕಟ್ಲಿಕ್ಕೆ ಸಾಧ್ಯ. ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಪಾರ್ಕ್ ಗಳನ್ನ ಕೂಡ ನಾವು ಶುಚಿಗೊಳಿಸಿ ನಾವು ಅನೇಕ ಅದನ್ನೆಲ್ಲ ಸುಂದರೀಕರಣಗೊಳಿಸ್ಬೇಕು. ಮತ್ತೆ ಸುಂದರವಾಗಿ ಇಡೋದಕ್ಕೆ ಏನೇನೆಲ್ಲ ಮಾಡ್ಬೇಕು ಅಂತ ಹೇಳಿ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀವಿ. ಆ ಭಾಗದ ನಾಗರಿಕರು ಕುವೆಂಪು ಉದ್ಯಾನವನ, ಪಂಚವಟಿ ಧಾಮ ಮತ್ತೆ ನಮ್ಮ ಆಗಲ್ಲೇ ಇಲ್ಲೆಲ್ಲ ಕೂಡ ಎಲ್ಲಾ ಬಡಾವಣೆ ನಾಗರಿಕರು ಕೂಡ ಈಗ ನಮ್ಮ ಬಜೆಟ್ ನ ಅನುಗುಣವಾಗಿನೇ 2,000 ಗಿಡಗಳನ್ನ ಈಗ ನಾವು ನಡೆಸಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ವಿ. ಈಗ ನಾವು ಖಾಸಗಿ ಶಾಲಾ ಅವ್ರದ್ದು ಕೂಡ ನಾವು ಸಭೆ ಕರೆದಿದ್ವಿ. ಅವ್ರ ಮಕ್ಕಳನ್ನ, ನಮ್ಮ ನಾಗರಿಕರು
ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅವರು, ಸಂಘ ಸಂಸ್ಥೆಗಳು ಇವರೆಲ್ಲರನ್ನು ಕೂಡ ಸೇರಿಸ್ಕೊಂಡು ಈಗ ನಾವು ಗಿಡಗಳನ್ನ ನೆಡ್ತಕ್ಕಂಥದ್ದು. ಇಡೀ ರಾಮನಗರದ ಡೆವಲಪ್ಮೆಂಟ್ ಜನ ಅಪೇಕ್ಷೆ ಪಡೋಷ್ಟಾಗ್ಬೇಕಂದ್ರೆ 700-800 ಕೋಟಿ ಮೇಲ್ಬೇಕು. ಅಷ್ಟ ಹಣ ಮಾಡೋದು ಕಷ್ಟ ಇದೆ ಅಂತ ತಮಗೂ ಗೊತ್ತು. ನಾವು ಇರುವ ವ್ಯವಸ್ಥೆಯಲ್ಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಗ್ರಾಂಟ್ಸ್ ನ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಗರವನ್ನ ಸುಂದರವಾಗಿ ಇಟ್ಕೊಳ್ಳೋದಕ್ಕೆ ಅಥವಾ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಖಾತಾ ಅಭಿಯಾನ ಇವತ್ತು ಸಾವಿರಾರು ಖಾತೆಗಳನ್ನ ನಾವು ಕೊಡೋರಿದ್ದೇವೆ. ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಒಳ್ಳೆಯ ರಾಮನಗರವನ್ನ, ಸುಂದರ ರಾಮನಗರವನ್ನ ಕಟ್ಟೋಣ ಅಂತೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್.